ನಮಸ್ಕಾರ. ಇವತ್ತು ನಾನು ಮೊಟ್ಟೆ ಸಾರು ರೆಸಿಪಿನ ತೋರಿಸ್ತೀನಿ ಫ್ರೆಂಡ್ಸ್. ತುಂಬ ಜನ ಮೊಟ್ಟೆ ಸಾರು ಮಾಡ್ತೀವಿ ನಾವು. ಮೊಟ್ಟೆ ಸಾಂಬಾರು ಮಾಡಿದಾಗ ಮೊಟ್ಟೆ ನಾವು ಹೊಡೆದಾಗ ಎಲ್ಲ ಕಲಸೋಗ್ಬಿಡುತ್ತೆ, ಮೊಟ್ಟೆ ಎಲ್ಲ ಉಡಿ ಉಡಿ ಆಗೋಗ್ಬಿಡುತ್ತೆ, ಮೊಟ್ಟೆ ಶೇಪಲ್ಲಿ ಇರೋದೇ ಇಲ್ಲ ಅಂಥೇಳಿ ತುಂಬ ಜನ ಬೇಯಿಸ್ಬಿಟ್ಟು ಸಾಂಬಾರಿಗೆ ಹಾಕ್ತೀರಾ. ಬಟ್ ನಾನು ಇವತ್ತು ತೋರಿಸ್ತಾ ಇರೋವಂಥ ರೆಸಿಪಿ ಬಂದು ಕಂಪ್ಲೀಟ್ ನಿಮಗೆ ಮೊಟ್ಟೆ ಯಾವುದೇ ರೀತಿ ಒಡಿದೇ ಇರೋ ರೀತಿಯಲ್ಲಿ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಇವಾಗ ನಾನು ಇದಕ್ಕೆ ಮಸಾಲೆ ಬಂದು ನಾವು ಚಿಕನ್ ಮಸಾಲ ಅಥವಾ ಮಟನ್ ಮಸಾಲ ಏನು ತೊಗೋತೀವಲ್ಲ ಅದೇ ಚಕ್ಕೆ, ಲವಂಗ, ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ, ಒಂದು ಈರುಳ್ಳಿ, ಮಾಮೂಲಿ ಅದೇ ಮಸಾಲೆನೇ ಸಾಕು ಮೊಟ್ಟೆ ಸಾರಿಗೆ. ಸ್ವಲ್ಪ ಸ್ಪೈಸಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಮಸಾಲೆ ಜಾಸ್ತಿ ಹಾಕ್ಕೊಳ್ಳಿ. ಇದಕ್ಕೆ 2 ಸ್ಪೂನ್ ಧನಿಯಾ ಪುಡಿ, ಹಾಗೆಯೇ 2 ಸ್ಪೂನ್ ಖಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ. ಖಾರಕ್ಕೆ ತಕ್ಕಂಗೆ ನೋಡ್ಕೊಂಡು ನೀವು ಸೇರಿಸ್ಕೋಬಹುದು ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇರೋ ದಯವಿಟ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಇವಾಗ ಒಂದು ಪಾತ್ರೆಗೆ ಅಥವಾ ಬಾಂಡೆಗೆ ನೀವು ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿರೋದನ್ನ ಒಗ್ಗರಣೆ ಹಾಕ್ಕೊಳ್ಳಿ. ಆನಂತರ ಇದಕ್ಕೆ ಮೊಟ್ಟೆನ ಹೊಡೆದು ಸ್ಕ್ರಾಂಬಲ್ಡ್ ಎಗ್ ಅಂತೀವಲ್ಲ, ಸೊ ಆ ಥರ ಮಾಡ್ಕೊಳ್ಳಿ. ಸ್ವಲ್ಪ ನೀಟಾಗೆಲ್ಲ ಬಿಡಿ ಬಿಡಿಯಾಗಿ, ಇದು ಟೇಸ್ಟ್ ತುಂಬ ಚೆನ್ನಾಗಿರತ್ತೆ. ಈ ರೀತಿ ಒಂದು ಸರಿ ಮಾಡಿ ನೋಡಿ ನೀವು. ಈ ಥರ ಒಂದು ಮೊಟ್ಟೆ ಅಥವಾ ನೀವು 2 ಮೊಟ್ಟೆ ಬೇಕಿರೋ ಹಾಕೋಬಹುದು. ಈ ಥರ ಉಡಿ ಉಡಿಯಾಗಿ ಮಾಡಿಕೊಂಡ್ರೆ ಮೊಟ್ಟೆ ಸಾರು ಪ್ಲೇನ್ ಇಲ್ಲ, ಒಂದು ಸ್ವಲ್ಪ ಗೊಜ್ಜು ಥರ ಚೆನ್ನಾಗಿ ಬರುತ್ತೆ. ಈ ರೀತಿ ಎಲ್ಲ ಉಡಿ ಉಡಿ ಆದ ನಂತರ ನಾವು ಇದಕ್ಕೆ ರುಬ್ಬಿಟ್ಕೊಂಡಿರೋಂತಹ ಮಸಾಲೆನ ಸೇರಿಸ್ಕೊಳ್ಳೋಣ. ಮಸಾಲೆ ಸೇರಿಸ್ಕೊಂಡು ಅದಕ್ಕೆ ನೀರು ಎಷ್ಟು ಬೇಕು ನೋಡಿಕೊಂಡು ನೀರು ಸೇರಿಸ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ನೋಡಿ, ನಾನು ಇವಾಗ ನೀರು ಎಷ್ಟು ಬೇಕಾಗುತ್ತೆ ನೋಡೊಂದ್ಸರಿ ಕೈ ಆಡಿಸ್ಕೊಳ್ಳಿ, ನೋಡಿಬಿಟ್ಟು ನೀವು ಇದು ಮಾಡ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಕುದಿ ಬರಬೇಕು ನಮಗೆ. ಹೇಗೆ ಅಂತಂದರೆ ಮಸಾಲೆ ಎಲ್ಲ ನಮಗೆ ಖಾರ ಹೊಡಿಬೇಕು. ಒಂದು 10 ನಿಮಿಷನಾದರೂ ಚೆನ್ನಾಗಿ ಕುದಿಸ್ಕೊಳ್ಳಿ ಮೊಟ್ಟೆ ಸಾರದು. ಲಾಸ್ಟಿಗೆ ಫೈನಲ್ಗೆ ನಾವು ಮೊಟ್ಟೆ ಹೊಡೆದು ಹಾಕಬೇಕಾಗತ್ತೆ. ಚೆನ್ನಾಗಿ ನೋಡಿ, ಈ ರೀತಿ ಚೆನ್ನಾಗಿ ಮಸಾಲೆ ಎಲ್ಲ ನೊರೆ ಎಲ್ಲ ಹೋಗಿ ಚೆನ್ನಾಗಿ ಕುದ್ದಿರಬೇಕು. ನೀವು ನೋಡ್ತಾ ಇರ್ಬೋದು ಸಾಂಬಾರು ಕನ್ಸಿಸ್ಟೆನ್ಸಿ ಒಂದ್ಸರಿ ನೋಡ್ಕೊಳ್ಳಿ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಚೆಕ್ ಮಾಡಿಕೊಂಡು ಆ ನಂತರ ನಾವು ಸಿಮ್ ಮಾಡ್ಕೊಬಿಡಬೇಕು. ಈಗ ನಾವು ಹೈ ಫ್ಲೇಮಲ್ಲಿ ಮಸಾಲೆ ಕುದಿಸ್ತಾ ಇರ್ತೀವಲ್ವ, ಸಿಮ್ ಮಾಡಿಕೊಂಡು ಒಂದೊಂದೇ ಮೊಟ್ಟೆನ ಹೊಡಿಬೇಕು. ಸಿಮ್ಮಲ್ಲೇ ಇರಬೇಕು ನಮಗೆ. ಲಾಸ್ಟ್ ಒಂದು 10 ನಿಮಿಷ ಸಿಮ್ಮಲ್ಲೇ, ನಾವು ಹೈ ಫ್ಲೇಮ್ ಇಟ್ಕೊಳಕ್ಕೆ ಹೋಗಬಾರ್ದು. ಸಿಮ್ ಮಾಡಿಕೊಂಡು ಮೊಟ್ಟೆ ಹೊಡೆದಿದ್ದ ಜಾಗದಲ್ಲೇ ಹೊಡಿಬೇಡಿ. ಸ್ವಲ್ಪ ಅಗಲವಾಗಿರೋ ಪಾತ್ರೆ ತೊಗೊಂಡು ಈ ರೀತಿಯಾಗಿ ನೀಟಾಗೆ ಒಂದೊಂದು ಕಡೆ ಒಂದೊಂದು ಮೊಟ್ಟೆನ ಒಂದ್ರ ಮೇಲೆ ಒಂದು ಹೊಡ್ಕೊಬೇಡಿ. ನೀಟಾಗಿ ಒಂದೊಂದು ನಾನಿಲ್ಲಿ 5 ಮೊಟ್ಟೆ ಹೊಡ್ಕೊತಾ ಇದ್ದೀನಿ. ಸುತ್ತ 4 ಹಾಕಿ ಮಧ್ಯೆ 1 ಹಾಕಿದ್ದೀನಿ, ಅಲ್ಲಿಗೆ 5 ಮೊಟ್ಟೆ ಹೊಡ್ಕೊತಾ ಇದ್ದೀನಿ. ಈ ರೀತಿ ಒಂದು ಸರಿ ಮಾಡಿ ನೋಡಿ. ಒಂದು ಚೂರು ನಿಮಗೆ ಮೊಟ್ಟೆ ಬ್ರೇಕ್ ಆಗೋಲ್ಲ, ಶೇಪ್ ಹೊಟ್ಟೋಗಲ್ಲ, ತುಂಬ ನೀಟಾಗಿ ಬರುತ್ತೆ ಮೊಟ್ಟೆ ಸಾಂಬಾರು ಅನ್ನೋದು. ನೋಡಿ, ಈ ರೀತಿಯಾಗಿ ನಾನು ನೀಟಾಗಿ ಹೊಡ್ಕೊಂಡು ಆ ನಂತರ ಇದಕ್ಕೆ ನಾನು ತಟ್ಟೆ ಮುಚ್ಚಿಬಿಡೋದು, ಕ್ಲೋಸ್ ಮಾಡಿಬಿಡ್ಬೇಕು. 10 ನಿಮಿಷ ನೀವು ತೆಗಿಯೋಕ್ಕೆ ಹೋಗಬೇಡಿ, ಕೈಯೂ ಆಡಿಸ್ಬೇಡಿ. ಸಾಂಬಾರು ಮೊಟ್ಟೆ ಹೊಡೆದು ತಟ್ಟೆ ಮುಚ್ಚಬೇಕಷ್ಟೇ. ಕೈ ಆಡಿಸೋದು ತೆಗೆದು ನೋಡೋದೇನು ಮಾಡಬೇಡಿ. 10 ನಿಮಿಷ ಆದ ನಂತರ ನಾವು ನೋಡಿ 10 ನಿಮಿಷಕ್ಕೆ ನಮಗೆ ಮೊಟ್ಟೆ ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ಈ ಥರ ನಿಮಗೆ ಎಲ್ಲೂ ಮೊಟ್ಟೆ ಶೇಪ್ ಹೋಗಿರೋದಿಲ್ಲ. ನೀಟಾಗಿ ನಮಗೆ ಮೊಟ್ಟೆ ಸಾರದು ಶೇಪ್ ಚೆನ್ನಾಗಿ ಬಂದಿರುತ್ತೆ. ಮೊಟ್ಟೆ ಒಡೆದೋಗುತ್ತಪ್ಪ ನಾವು ಮಾಡಿದ್ರೆ ಸಾಂಬಾರಲ್ಲಿ ಅನ್ನೋರು ಈ ಥರ ಟ್ರೈ ಮಾಡಿ ನೋಡಿ. ಸಿಮ್ಮಲ್ಲೇ ಇರಬೇಕು, ಹೈ ಫ್ಲೇಮ್ ಇಟ್ಕೊಬೇಡಿ. ಮಸಾಲೆ ಕುದ್ದು ಆನಂತರ ನಾವು ಸಿಮ್ ಮಾಡ್ಕೊಂಡವರು ಮತ್ತು ನಾವು ಹೈ ಫ್ಲೇಮ್ ಇಟ್ಕೊಳ್ಳೋಕ್ಕೆ ಹೋಗಬಾರ್ದು. 10 ನಿಮಿಷ ನಮಗೆಲ್ಲ ಮೊಟ್ಟೆ ಬೆಂದಾದ